ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಬೂತ್ ಮಟ್ಟದಲ್ಲಿ ಕಮಲಪಾಳ್ಯದ ಭರ್ಜರಿ ತಾಲೀಮು. ಶಿಡ್ಲಘಟ್ಟದಲ್ಲಿ ಮುಖಂಡ ಆನಂದ್ ಗೌಡ ನೇತೃತ್ವದಲ್ಲಿ BLA 2 ಮಹಾಸಭೆ ಯಶಸ್ವಿ. ಮನೆ ಮನೆಗೆ ಸರ್ಕಾರದ ಸಾಧನೆ ತಲುಪಿಸಲು ಬಿಜೆಪಿ ಸೈನಿಕರ ರಣತಂತ್ರ. ರಾಜಕೀಯ ಕಣದಲ್ಲಿ ಬೂತ್ ಮಟ್ಟದ ಸಂಘಟನೆಯೇ ಅತ್ಯಂತ ಪ್ರಮುಖ ಅಸ್ತ್ರ. ಈ ಮಂತ್ರವನ್ನು ಜಪಿಸಿರುವ ಬಿಜೆಪಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಿನಿಂದಲೇ ಚುನಾವಣಾ ರಣಕಹಳೆ ಮೊಳಗಿಸಿದೆ. ಜಿಲ್ಲಾಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರಗೌಡರ ಆದೇಶದ ಮೇರೆಗೆ ಮಂಡಲಾಧ್ಯಕ್ಷ ಸಿಕ್ಕಲ್ ಆನಂದ್ ಗೌಡ ಅವರ ನೇತೃತ್ವದಲ್ಲಿ ಚೀಲಕಲಾ ನೇರ್ಪು ಹೋಬಳಿಯಲ್ಲಿ BLA 2 ಮತ್ತು ಬೂತ್ ಪ್ರಮುಖರ ಮಹಾಸಭೆ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ತಳಮಟ್ಟದಿಂದಲೇ ಪಕ್ಷವನ್ನು ಬಿಗಿಗೊಳಿಸಲು ಬಿಜೆಪಿ ಹೂಡಿರುವ ಪ್ಲಾನ್ ಆದ್ರೂ ಏನು ನೋಡೋಣ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನಾ ಪರ್ವವನ್ನು ತೀವ್ರಗೊಳಿಸಿರುವ ಕಮಲಪಾಳ್ಯ ಚೀಲಕಲಾ ನೇರ್ಪು ಹೋಬಳಿಯಿಂದ BLA 2 ಕಾರ್ಯಾಗಾರಕ್ಕೆ ಅದ್ಧೂರಿ ಚಾಲನೆ ನೀಡಿದೆ. ಕಮಲ ಮುಖಂಡ ಆನಂದ್ ಗೌಡ ಅವರ ನೇತೃತ್ವದಲ್ಲಿ ನಡೆದ ಈ ಮಹಾಸಭೆಯಲ್ಲಿ ಮತಗಟ್ಟೆ ಮಟ್ಟದಲ್ಲಿ ವಿರೋಧಿಗಳಿಗೆ ಸೆಡ್ಡು ಹೊಡೆಯಲು ಮಹತ್ವದ ರಣತಂತ್ರಗಳನ್ನು ರೂಪಿಸಲಾಯಿತು. ಸಭೆಯಲ್ಲಿ ಪಾಲ್ಗೊಂಡಿದ್ದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಮತಗಟ್ಟೆ ಮಟ್ಟದ ಜವಾಬ್ದಾರಿಗಳು ಹಾಗೂ ಚುನಾವಣಾ ಕಾರ್ಯತಂತ್ರಗಳ ಕುರಿತು ಆನಂದ್ ಗೌಡ ಅವರು ಸ್ಪಷ್ಟ ಸೂತ್ರಗಳನ್ನು ಮನವರಿಕೆ ಮಾಡಿಕೊಟ್ಟರು. ಪ್ರತಿಯೊಬ್ಬ ಮತದಾರನನ್ನು ವೈಯಕ್ತಿಕವಾಗಿ ತಲುಪಲು ಕಾರ್ಯಕರ್ತರಿಗೆ ಸೂಚನೆ ನೀಡಲಾಗಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಾಧನೆಗಳನ್ನು ಮನೆ ಮನೆಗೆ ತಲುಪಿಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಯಾವುದೇ ಸಣ್ಣ ತಪ್ಪುಗಳಿಗೂ ಅವಕಾಶ ನೀಡದೆ ಜಾಗರೂಕರಾಗಿ ಕೆಲಸ ನಿರ್ವಹಿಸಲು ಕಾರ್ಯಕರ್ತರು ಸಂಕಲ್ಪ ತೊಟ್ಟರು. ಈ ವೇಳೆ ಮಾತನಾಡಿದ ಸ್ಥಳೀಯ ಮುಖಂಡರು, ಆನಂದ್ ಗೌಡರ ಮಾರ್ಗದರ್ಶನದಲ್ಲಿ ಈ ಬಾರಿ ತಮ್ಮ ತಮ್ಮ ಬೂತ್ಗಳಲ್ಲಿ ಬಿಜೆಪಿಗೆ ಗರಿಷ್ಠ ಮತಗಳ ಮುನ್ನಡೆ ತಂದುಕೊಡುವುದು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮಹತ್ವದ ಸಭೆಯಲ್ಲಿ ಪ್ರಮುಖ ಮುಖಂಡರಾದ ಪ್ರಸಾದ್ ರೆಡ್ಡಿ, ಈಶ್ವರ್ ರೆಡ್ಡಿ, ಶ್ರೀನಿವಾಸ್, ರಾಘವೇಂದ್ರ, ಸುಧಾಕರ್ ರೆಡ್ಡಿ, ಮಂಜುನಾಥ ರೆಡ್ಡಿ, ಲಕ್ಷ್ಮಣ್ ರಾವ್, ರಾಮಣ್ಣ, ನವೀನ್, ನಾರಾಯಣಸ್ವಾಮಿ, ಶಿವಶಂಕರ್, ಮೂರ್ತಿ, ವೆಂಕಟರಮಣ, ದೇವಪ್ಪಲ್ಲಿ ಪ್ರಸಾದ್, ಮುನಿಶಾಮಿರೆಡ್ಡಿ, ಕಿಟ್ಟಪ್ಪ, ಭಾಸ್ಕರ್ ರೆಡ್ಡಿ, ಜಯಲಕ್ಷ್ಮಿ ಸೇರಿದಂತೆ ಮತ್ತಿತರ ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಂಬಾನಿ ನ್ಯೂಸ್ ಟಿವಿ ಶಿಡ್ಲಘಟ್ಟ. ಚಿಲಕನೇರ್ಪು ಹೋಬಳಿಯ ಚಿಲಕನೇರ್ಪು ಪಂಚಾಯಿತಿಗೆ ಒಳಪಟ್ಟಂತಹ ಟಿ ಗೊಲ್ಲಹಳ್ಳಿ ಬೂತ್ ನಂಬರ್ 15. ಇಲ್ಲಿ ಇವತ್ತಿನ ದಿವಸ SIR ಕುರಿತಾಗಿ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಶಿಡ್ಲಘಟ್ಟ ವತಿಯಿಂದ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಏನು SIRನ ಎಲೆಕ್ಷನ್ ಕಮಿಷನ್ ಅವರು ಮಾಡಿದ್ದಾರೆ, ಅದು ಈಗಾಗಲೇ ಸುಮಾರು ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ಪರಿಣಾಮಗಳು ಬೀರಿದೆ, ಯಾವ ರೀತಿಯಾದಂತಹ ಅನುಕೂಲ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಜನಸಾಮಾನ್ಯರಿಗೂ ಮಾಧ್ಯಮ ಮಿತ್ರರು ಈಗಾಗಲೇ ತಿಳಿಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು, ಅಸ್ಸಾಂನಲ್ಲಿ ಏನಾಯಿತು, ಇದಕ್ಕೆ ಮುಂಚೆ ಯಾಕೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬರ್ತಾ ಇರಲಿಲ್ಲ, ಅದಾದ್ಮೇಲೆ ಯಾಕೆ ಬಂತು ಅನ್ನೋದನ್ನ ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಯಾರು ಅರ್ಹರಲ್ಲ ಅಂತವರು ಸಹ ಮತಪಟ್ಟಿಯಲ್ಲಿ ಇದ್ದ ಕಾರಣ ಅವ್ರನ್ನ ತೆಗಿತಕ್ಕಂಥ ಕೆಲಸವನ್ನ ಮಾಡಿದಾಗ ಸ್ವಚ್ಛವಾಗಿರ್ತಕ್ಕಂತಹ ನಮ್ಮ ಮತದಾರರ ಪಟ್ಟಿಯನ್ನ ರೆಡಿ ಮಾಡಿದಾಗ ನಾವು ಅಲ್ಲಿ ಗೆಲ್ತಕ್ಕಂಥ ವಾತಾವರಣ ನಿರ್ಮಾಣ ಆಯಿತು. ಅದೇ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲೂ ಸಹ ಈ SIRನ ಭಾರತೀಯ ಜನತಾ ಪಾರ್ಟಿ ತುಂಬ ಸೀರಿಯಸ್ ಆಗಿ ತಗೊಂಡಿದೆ. ಪ್ರತಿ ಪಂಚಾಯಿತಿಯಲ್ಲೂ ಪ್ರತಿ ಬೂತ್ ಮಟ್ಟದಲ್ಲೂ ಸಹ ಇವತ್ತಿನ ದಿವಸ BLOಗಳನ್ನ ನೇಮಕ ಮಾಡೋದ್ರ ಮುಖಾಂತರ ಪ್ರತಿ ಪಕ್ಷದ ವತಿಯಿಂದನೂ ಸರಿ ನಾವು BLA 2ಗಳನ್ನ ಇಲ್ಲಿ ನೇಮಕ ಮಾಡಿದ್ದೀವಿ. ಎಲ್ಲ ಪಂಚಾಯಿತಿವಾರು, ಹೋಬಳಿವಾರು ಹಾಗೂ ಮಂಡಲವಾರು ನೋಡಿದಾಗ ಒಬ್ಬ BLA ನೇಮಕ ಮಾಡಿರ್ತೀವಿ. ಅವರ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಕ್ಕಂಥ ಕೆಲಸ ಆಗುತ್ತೆ. ಉದ್ದೇಶ ಇಷ್ಟೇ, ಮತಪಟ್ಟಿಯಲ್ಲಿ ಯಾರೆಲ್ಲ ವೋಟರ್ನ ಆ್ಯಡ್ ಮಾಡಬೇಕು, ಯಾರೆಲ್ಲ ವೋಟರ್ನ ತೆಗಿಬೇಕು, ಹಾಗೂ ಆ ಬೂತ್ ಮಟ್ಟದಲ್ಲಿ ಯಾರೆಲ್ಲ ನಮ್ಮ ಕಾರ್ಯಕರ್ತರಿದ್ದಾರೆ ಆ ಕಾರ್ಯಕರ್ತರ ಜವಾಬ್ದಾರಿ ಏನು ಅನ್ನೋ ಒಂದು ಕಾರ್ಯಾಗಾರವನ್ನ ಇವತ್ತಿನ ದಿವಸ ನಾವು ಪ್ರತಿ ಪಂಚಾಯಿತಿಯಲ್ಲೂ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಮೊದಲಿಗೆ ನಾವು ಚಿಲಕನೇರ್ಪು ಪಂಚಾಯಿತಿಯಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಮೊದಲು ನಾವು ಅಲ್ಲಿ ಶುರು ಮಾಡಿ ಈಗ ಹಂತ ಹಂತವಾಗಿ ಪ್ರತಿ ಬೂತ್ಗೂ ಭೇಟಿಯನ್ನು ಕೊಡೋದ್ರ ಮುಖಾಂತರ ಆ ಬೂತ್ ಮಟ್ಟದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರನ್ನ
ಪರಿಗಣನೆಗೆ ತಗೊಂಡು ವಿಶ್ವಾಸಕ್ಕೆ ತಗೊಂಡು ನಮ್ಮ ಮುಖಂಡರ ಒಂದು ಏನು ಸೂಚನೆಗಳಿದ್ದಾವೆ ಅದನ್ನೂ ಸಹ ಅವರ ಸಲಹೆಗಳನ್ನು ಸಹ ತೆಗೆದುಕೊಳ್ಳೋದ್ರ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಬೂತ್ ಮಟ್ಟದಲ್ಲಿ ಗಟ್ಟಿ ಮಾಡಬೇಕು ಅನ್ನೋ ಒಂದು ಏನು ಶ್ರದ್ಧೆಯಿಂದ ನಮ್ಮ ಸಿಕಲ್ ರಾಮಚಂದ್ರಗೌಡರು ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆಯ ಮೇರೆಗೆ ಇವತ್ತಿನ ದಿವಸ ಪ್ರತಿ ಬೂತ್ನ ಪ್ರವಾಸವನ್ನು ಮಾಡ್ತಕ್ಕಂಥ ಕೆಲಸ ಆಗ್ತದೆ. ಈಗಲೇ ಎಲೆಕ್ಷನ್ ಕಮಿಷನ್ ಕಡೆಯಿಂದ SIR ಕುರಿತಾಗಿ ಈಗ ನಮ್ಮ ತಾಲೂಕು ಮಟ್ಟದಲ್ಲಿ ದಂಡಾಧಿಕಾರಿಗಳ ಒಂದು ನೇತೃತ್ವದಲ್ಲಿ SIR ಕುರಿತಾಗಿ ಈಗಾಗಲೇ ಒಂದು ಅವಲೋಕನಗಳು ನಡೆದಿದೆ. ಒಂದು ಅವೇರ್ನೆಸ್ನ ಮೂಡಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇದೆ. ಜೊತೆಗೆ ನಾವು SIRನ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಸಿಕಲ್ ರಾಮಚಂದ್ರಗೌಡರ ಒಂದು ನೇತೃತ್ವದಲ್ಲಿ ಜಿಲ್ಲಾದ್ಯಂತ ಹಾಗೂ ನಮ್ಮ ಶಿಡ್ಲಘಟ್ಟದಲ್ಲಿ ವಿಶೇಷವಾಗಿ ಪ್ರತಿ ಮಂಡಲದಲ್ಲೂ ಪ್ರತಿ ಬೂತ್ನಲ್ಲೂ ಸಹ ಈ ಒಂದು SIRನ ಒಂದು ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಯಾರು ಅರ್ಹರಿದ್ದಾರೆ, ಯಾರು ಮತಪಟ್ಟಿಯಿಂದ ತೆಗಿಲಿಕ್ಕೆ ಆಗಬಾರ್ದು. ಅವರು ಅರ್ಹರಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ 22 ವರ್ಷಗಳಿಗೊಮ್ಮೆ ಬರ್ತಕ್ಕಂಥ ಈ ಒಂದು SIRನ ನಾವು ಸದುಪಯೋಗ ಪಡಿಸೋದ್ರ ಮುಖಾಂತರ ಎಲ್ಲರೂ ಒಂದು ಮತಪಟ್ಟಿಗೆ ಸೇರಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಮಾಡ್ತಾ ಇದೆ. ಪ್ರತಿ ಬೂತ್ನಲ್ಲೂ ಸಹ ಪ್ರತಿಯೊಬ್ಬರೂ ಸಹ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ನಮ್ಮ ಹಕ್ಕು, ನಮ್ಮ ಮತ ಯಾವ ರೀತಿ ಉಳಿಸ್ಬೇಕು, ಇತರರಿಗೆ ಯಾವ ರೀತಿಯಾಗಿ ಇದನ್ನ ಅರಿವನ್ನು ಮೂಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ಮುಖಂಡನು ಕೆಲಸ ಮಾಡೋ ನಿಟ್ಟಿನಲ್ಲಿ ಇದನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಪ್ರತಿಯೊಬ್ಬರು ಪಣ ತೊಟ್ಟಿದ್ದಾರೆ. ನನ್ನ ಹೆಸರು ಲಕ್ಷ್ಮಣರಾವ್ ಅಂತ. ನಂದು ಮಿಂಚಿಲಹಳ್ಳಿ, ಇದೇ ಚಿರಕಣ್ಣೇರಿ ಹೋಬಳಿ ಪಕ್ಕದ ಗ್ರಾಮ. ಇದು ಬಂದು ಬೂತ್ ನಂಬರ್ 15 ಟೀಗೊಲ್ಲಹಳ್ಳಿ ಅಂತ ಚಿರಕಣ್ಣೇರಿ ಹೋಬಳಿ. ಇಲ್ಲಿ ಈ ದಿವಸ ಮತಪಟ್ಟಿಯ ಪರಿಷ್ಕರಣೆ ಕಾರ್ಯಾಗಾರದ ಒಂದು ಉದ್ದೇಶದಿಂದ ತಾಲೂಕು ಮಂಡಲ ಇದು ನಮ್ಮ ಅಧ್ಯಕ್ಷ ಆನಂದ್ ಗೌಡರ ನೇತೃತ್ವದಲ್ಲಿ ನಾವೆಲ್ಲ ಇಲ್ಲಿ ಸೇರಿರ್ತೀವಿ. ಇದರ ಉದ್ದೇಶ ಏನಪ್ಪ ಅಂದರೆ ಹೊಸದಾಗಿ ಯಾರು ವೋಟರ್ಸ್ ಇರ್ತಾರೆ ಅವ್ರನ್ನ ಸೇರಿಸೋದು, ಯಾರ್ದು 2-3 ಕಡೆ ಇರೋವಂಥವ್ರನ್ನ ತೆಗಿಯೋದು, ಆಮೇಲೆ ಯಾರಾದರೂ ಬೇರೆ ನಿಧನ ಆ ಥರ ಏನಾದರೂ ಮರಣ ಹೊಂದಿದ್ರೆ ಅವ್ರನ್ನ ತೆಗೆದಾಕಿ ಒಂದು ಶುದ್ಧವಾದ ಒಂದು ಕರಡು ಪ್ರತಿಯನ್ನು ಎಲೆಕ್ಷನ್ ಕಮಿಷನ್ಗೆ ಅಥವಾ ಇವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗೆ ಕಳಿಸಿದ್ರೆ ಪ್ರಾಕ್ಸಿ ನಡೆಯೋದು, ಇವೆಲ್ಲ ಒಂದು ನಡೆಯೋದಕ್ಕೆ ಅವಕಾಶ ಇರೋಲ್ಲ ಉದ್ದೇಶದಿಂದ ಎಲೆಕ್ಷನ್ ಕಮಿಷನ್ ಮಾಡಿರೋಂಥ ಒಂದು ಒಳ್ಳೆಯ ಒಂದು ಯೋಚನೆ. ಆ ಯೋಚನೆಗೆ ತಕ್ಕಂತೆ ಇವರೊಂದು ಯೋಜನೆ ರೂಪಿಸ್ಕೊಂಡು ಇವರೆಲ್ಲ ಒಂದು ಹೋಬಳಿ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ, ನಮ್ಮ ಒಂದು ಶಿಡ್ಲಘಟ್ಟ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರದ ಲೆವೆಲಲ್ಲಿ ಮಾಡಿಕೊಂಡು ಕಾರ್ಯಾಗಾರವನ್ನು ನಿರ್ವಹಿಸ್ತಾ ಇದ್ದಾರೆ. ಅದು ಉದ್ದೇಶವಾಗಿ ಇವತ್ತು ಈ ದಿನ ಬಂದಿದ್ದಾರೆ. ಅದು ಅದರ ಒಂದು ವಿಷಯವಾಗಿ ನಾವೆಲ್ಲ ಇಲ್ಲಿ ಸೇರಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋ ಕಾರ್ಯಕ್ರಮನ ಆನಂದ್ ಗೌಡರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ.